ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ಸ್ಟ್ ವರ್ಕ್ ಕನ್ನಡ ಯೂಟ್ಯೂಬ್ ಚಾನಲ್. ನೀವು ಗೂಗಲ್ ಪೇ ಮೂಲಕ, ಫೋನ್ಪೇ ಮೂಲಕ, ಭಾರತ್ ಪೇ, ಅಮೆಜಾನ್ ಪೇ ಇನ್ನಿತರ ಮೂಲಕ ನೀವು ಇನ್ನೊಬ್ಬರಿಗೆ ದುಡ್ಡನ್ನು ನೀವು ಕಳಿಸ್ತಾ ಇರ್ತೀರಾ. ಆದರೆ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ವಾಟ್ಸಪ್ ಮೂಲಕ ಹೇಗೆ ನೀವು ಇನ್ನೊಬ್ಬರಿಗೆ ದುಡ್ಡನ್ನು ಕಳಿಸೋದು ಅಂತ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತೇನೆ. ಇದುವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಪಕ್ಕದಲ್ಲಿ ಬೇಕಂತ ಕ್ಲಿಕ್ ಮಾಡಬಹುದು, ಮಾಡ್ಕೊಳ್ಳಿ. ಹೌದು, ನೀವು ಇಷ್ಟು ದಿನ ಅಮೆಜಾನ್ ಪೇ, ಭಾರತ್ ಪೇ, ಗೂಗಲ್ ಪೇ ಇನ್ನೂ ತುಂಬ ಆ್ಯಪ್ಗಳಿವೆ. ಅದರ ಮೂಲಕ ನೀವು ಇನ್ನೊಬ್ಬರಿಗೆ ನೀವು ದುಡ್ಡನ್ನು ಕಳಿಸ್ತಾ ಇರ್ತೀರ. ಆದರೆ ಈಗ ನಾನು ನಿಮಗೆ ವಾಟ್ಸಪ್ ಮೂಲಕ ಇನ್ನೊಬ್ಬರಿಗೆ ದುಡ್ಡನ್ನು ಹೇಗೆ ಕಳಿಸೋದಂತ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತೀನಿ. ಮೊದಲಿಗೆ ಏನಪ್ಪ ಅಂದರೆ ಈ ಒಂದು ಫ್ಯೂಚರ್ ಬಂದ್ಬಿಟ್ಟು ತುಂಬಾ ವರ್ಷ ಆಯಿತು. ವಾಟ್ಸಪ್ನಲ್ಲಿ ದುಡ್ಡನ್ನು ಕಳಿಸೋದು ಈ ಒಂದು ಆಪ್ಷನ್ ಬಂದ್ಬಿಟ್ಟು ತುಂಬ ವರ್ಷ ಆಯಿತು. ಈಗ ನಮಗೆ ತಿಳಿಸ್ಕೊಡ್ತೀವಿ ಸ್ಕ್ರೀನ್ ರೆಕಾರ್ಡ್ನ ಮೂಲಕ. ನೋಡಿ, ಹಾಕಿದೆ ಸ್ಕ್ರೀನ್ ರೆಕಾರ್ಡು ಬಂತು. ಮೊದಲಿಗೆ ನಿಮ್ಮ ಒಂದು ವಾಟ್ಸಪ್ಪನ್ನು ನೀವು ಓಪನ್ ಮಾಡ್ಕೊಳ್ಳಿ. ನೀವು ಯಾರಿಗೆ ದುಡ್ಡನ್ನು ಕಳಿಸ್ಬೇಕಲ್ವ, ಫಸ್ಟಿಗೆ ನೀವು ಪೇಮೆಂಟ್ಸ್ಗೆ ಬಂದುಬಿಟ್ಟು ಇಲ್ಲಿದೆ ನೋಡಿ, ಸೆಂಡ್ ಪೇಮೆಂಟ್ ಅಂತ, ಇದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೀವು ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟನ್ನು ನೀವು ಇಲ್ಲಿ ಆ್ಯಡನ್ನು ಮಾಡಬೇಕು. ನಿಮ್ಮೊಂದು ಬ್ಯಾಂಕ್ ಹೆಸರು ನೀವು ಇಲ್ಲಿ ಟೈಪನ್ನು ಮಾಡಿ. ನನ್ನೊಂದು ಬ್ಯಾಂಕು ಕರ್ನಾಟಕ ಬ್ಯಾಂಕು. ನೋಡಿ, ವೆರಿಫೈ ಆಗ್ತಾ ಇದೆ. ಫೈಂಡಿಂಗ್ ಯುವರ್ ಅಕೌಂಟ್ಸ್. ಒಂದು ನಿಮಿಷ, ಸ್ವಲ್ಪ ಅದು ಟೈಮ್ ತಗೋತಾ ಇದೆ. ಇದ್ರ ಮುಂಚೆ ನಿಮ್ಮೊಂದು ಪೇಮೆಂಟ್ಸು, ನಿಮ್ಮೊಂದು ಫೋನ್ಪೇ, ಯು ಪಿ ಐ ಡಿ ಎಲ್ಲ ನಿಮ್ಮದು ಮುಂಚೆಗೆ ಇರಬೇಕು. ನೋಡಿ, ಈಗ ನನ್ನೊಂದು ಬ್ಯಾಂಕ್ ಈಗ ಲಿಂಕ್ ಆಗಿದೆ. ನೋಡಿ, ಇದನ್ನೊಂದು ಅಕೌಂಟ್ ನಂಬರು, ನನ್ನ ಹೆಸರು ಎಲ್ಲ ಬಂದಿದೆ. ಈಗ ನೀವು ಯಾರಿಗೂ ನೀವು ಒಂದು ಪೇಮೆಂಟನ್ನು ಹಾಕಬೇಕಲ್ಲ, ಅವರ ನಿಮ್ಮನ್ನು ನೀವಿಲ್ಲಿ ಸರ್ಚನ್ನು ಮಾಡಿ. ನೋಡಿ, ಅವ್ರದ್ದೇನಾದರೂ ಯು ಪಿ ಐ ಡಿ ಏನಾದರೂ ಇದ್ದರೆ ನಮಗೆ ತೋರಿಸ. ನೋಡಿ, ಅವ್ರದ್ದೇನಾದರೂ ಯು ಪಿ ಐ ಡಿ ಇದ್ದರೆ ಅವ್ರದ್ದು ಈ ಥರ ಬರುತ್ತೆ. ಇಲ್ಲಪ್ಪ ಅಂತಂದರೆ ಅವರು ಇನ್ವೈಟ್ ಅಂತ ಬರುತ್ತೆ. ಈಗ ನಾನು ನಿಮಗೆ ಅವರಿಗೆ ₹1 ಹಾಕಿ ತೋರಿಸ. ನೋಡಿ, ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ನಾನು ಇಲ್ಲಿ ₹1 ಅವರಿಗೆ ಟೇಪನ್ನು ಮಾಡಿದ್ದೇನೆ. ಈಗ ನೋಡ್ತಾ ಇರ್ಬೋದು. ಈಗ ನಾನು ನಿಮಗೆ ಎಷ್ಟಂತ ಕೊಡ್ತೇನೆ, ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು. ಇದು ನನ್ನ ಒಂದು ಬ್ಯಾಂಕ್ ಅಕೌಂಟ್, ಮೇನ್ ಬ್ಯಾಂಕ್ ಅಕೌಂಟು. ನೀವು ಇದರಲ್ಲಿ 2-3 ಅಕೌಂಟ್ ನೀವು ಇದರಲ್ಲಿ ಆ್ಯಡನ್ನ ಮಾಡ್ಬೋದು. ನೋಡಿ, ಇದು ನನ್ನ ಒಂದು ಅಕೌಂಟ್ ನಂಬರು. ಇದು ಪರ್ಸನ್, ನಾನು ಯಾರಿಗೆ ಹಾಕಿದ್ದೀನಲ್ಲ ಅವರ ಒಂದು ಹೆಸರು. ಅವ್ರದ್ದು ಕೂಡ ಯು ಪಿ ಐ ಡಿ ಇದೆ, ಫೋನ್ಪೇ, ಗೂಗಲ್ ಪೇ ಇದೆ. ನಾನಿಲ್ಲಿ ಸೆಂಡ್ ಪೇಮೆಂಟ್ ಅಂತ ಕೊಡ್ತೇನೆ. ಕಂಟ್ರಿ ಮೇಲೆ ಕ್ಲಿಕ್ ಮಾಡಿದೆ. ಈಗ ನನ್ನೊಂದು ಯು ಪಿ ಐ ಡಿ ಪಿನ್ ನಂಬರ್ ಕೇಳುತ್ತೆ. ಈಗ ಅವ್ರಿಗೆ ಪೇಮೆಂಟ್ ಆಯಿತು. ನೋಡ್ಬೋದು ನೀವು ಇಲ್ಲಿ ಅವರ ಒಂದು ಅಕೌಂಟಿಗೆ ವಾಟ್ಸಪ್ ಮೂಲಕ ಪೇಮೆಂಟ್ ಹೋಗಿದೆ. ಇಲ್ಲಿ ಗಮನಿಸ್ತಾ ಇರ್ಬೋದು, ಅಕೌಂಟ್ ಡೆಬಿಟ್ ಆಗಿದ್ದು ಕೂಡ ಅವರಿಗೆ ಒಂದು SMS ಬಂದಿದೆ, ನನಗೆ ಒಂದು. ನೋಡಿ, ಈ ಥರ ನೀವು ಮಾಡ್ಬೋದು. ಇನ್ನು ನೀವು ಇದರಲ್ಲಿ ಬ್ಯಾಲೆನ್ಸನ್ನು ಚೆಕ್ ಮಾಡೋಕ್ಕಪ್ಪ ಅಂತಂದರೆ ಈ ಥರ ಬಂದ್ಬಿಟ್ಟು ನೋಡಿ, ಇಲ್ಲಿರುತ್ತೆ ನೋಡಿ, ವೈ ಅಕೌಂಟ್ ಬ್ಯಾಲೆನ್ಸ್ ಅಂತ. ನೀವು ಇದರಲ್ಲಿ ಕ್ಲಿಕ್ಕನ್ನು ಮಾಡಿದರೆ ನಿಮ್ಮೊಂದು ಬ್ಯಾಲೆನ್ಸ್ ಇದರಲ್ಲಿ ತೋರಿಸುತ್ತೆ. ಮತ್ತು ನೀವು ಇಲ್ಲಿ ಇನ್ನೊಂದು ಬ್ಯಾಂಕನ್ನು ನೀವೇನಾದರೂ ಆ್ಯಡ್ ಮಾಡಬೇಕಪ್ಪ ಅಂತಂದರೆ ಇಲ್ಲಿದೆ ನೋಡಿ, ಆ್ಯಡ್ ಪೇಮೆಂಟ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಮತ್ತೆ ನೀವು ಇಲ್ಲಿ ಆ್ಯಡನ್ನು ಮಾಡ್ಬೋದು. ಯಾವ ಬ್ಯಾಂಕಪ್ಪ ಅಂತಂದರೆ, ಹಂಗೆ ಸಪೋಸ್ ಯಾವುದೋ ಒಂದು ಬ್ಯಾಂಕ್ ಇದೆ, ಅದನ್ನು ನೀವು ಇಲ್ಲಿ ಟೈಪನ್ನು ಮಾಡಿಬಿಟ್ಟು ನೀವು ಇದರಲ್ಲಿ ಮತ್ತೆ ಅದನ್ನು ಆ್ಯಡನ್ನು ಮಾಡ್ಕೋಬೋದು. ನೋಡಿ, ಇಷ್ಟು ಸಿಂಪಲ್ ಆಗಿದೆ. ಈಗ ನಾನು ಆಫನ್ನು ಮಾಡ್ತೇನೆ ಸ್ಕ್ರೀನ್ ರೆಕಾರ್ಡು. ನೋಡಿ, ಈ ಥರ ನೀವು ವಾಟ್ಸಪ್ಪಲ್ಲಿ ಅವರಿಗೆ ಪೇಮೆಂಟನ್ನು ಮಾಡ್ಬೋದು. ನಿಮಗೇನಾದರೂ ನಿಮ್ಮೊಂದು ಫ್ರೆಂಡ್ಸ್ ಒಂದು ಏನಾದರೂ ಅವ್ರದ್ದು ಪೇಮೆಂಟ್ ಇದ್ದಿಲ್ಲಪ್ಪ ಅಂತಂದರೆ ಇನ್ವೈಟ್ ಅಂತ ಬರುತ್ತೆ. ಇಲ್ಲಪ್ಪ ಅಂತಂದರೆ ಈ ಥರ ಬರುತ್ತೆ ಡೈರೆಕ್ಟಾಗಿ. ನೋಡಿ, ಇದರ ಮುಖಾಂತರ ನೀವು ಪೇಮೆಂಟ್ಸನ್ನು ವಾಟ್ಸಪ್ ಮೂಲಕ ಮಾಡ್ಬೋದು. ನೋಡಿ, ಇಷ್ಟೇ ಒಂದು ವಿಡಿಯೋದಲ್ಲಿ ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಹ್ಯಾವ್ ಎ ನೈಸ್ ಡೇ.